ಸರ್ ನಮಸ್ಕಾರ. ನಾಗರಾಜ್ ಅಂತ ನಿಮ್ಮ ಜೊತೆ ಮಾತಾಡ್ತಿರೋದು, ಜಿಲ್ಲಾ ವರದಿಗಾರ, ಸಾಗರಾಂದೋಲನ ಪತ್ರಿಕೆ, ನರಸಿಂಹ ಶಿಷ್ಯ. ನಾನು ಮೂಲತಃ ಬನ್ನೂರು. ಇವತ್ತು ಕಾರ್ಯಕ್ರಮ ನಿಮಿತ್ತ ಬಂದಾಗ ನೀವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ನನಗೆ ವಿಷಯ ಗೊತ್ತಾಯಿತು. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಏನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದ ಬಗ್ಗೆ? ನಾಲ್ಕನೇ ವರ್ಷದ ವಾರ್ಷಿಕ ಮಹೋತ್ಸವನ ಕುರುಬನಕಟ್ಟೆ ಕಂದಾಯ ಮಹೋತ್ಸವನ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಜನಸಾಮಾನ್ಯರು ಭಾಳ ಧನ ಸಹಾಯ, ಎಲ್ಲ ರೀತಿ ಸಹಾಯನೂ ಮಾಡಿರ್ತಾರೆ. ಅದರಿಂದ ಊರಿಗೆ, ನಮ್ಮ ಕುಲಬಾಂಧವರಿಗೆ ಊರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಇದರಲ್ಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಪೂಜೆಯನ್ನು ಮಾಡ್ತಾಯಿದ್ವಿ. ಅದಕ್ಕೆ ಜನರ ಸಹಕಾರನೂ ತುಂಬಾ ಇದೆ. ಈ ಒಂದು ಹೆಸರು ಹೇಳಿದ ಮೇಲೆ ಈ ಮಳೆ ಬೆಳೆ ಆಗೋ ಒಂದು ಮುನ್ಸೂಚನೆ ಇದೆ. ಅದರಿಂದ ದಯಮಾಡಿ ಎಲ್ಲರೂ ಅಷ್ಟೇ, ನಮ್ಮ ಕುಲಬಾಂಧವರು, ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಈ ವಾರ್ಷಿಕ ಮಹೋತ್ಸವವನ್ನು ಮಾಡಿದ್ದಾರೆ. ಆದರೂ ನಮ್ಮ ಸ್ನೇಹಿತರುಗಳು ಒಂದು ವಾರದಿಂದನೂ, ಒಂದು ವಾರ ಯಾಕೆ 15 ದಿನದಿಂದನೂ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು, ಕೊಟ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ವಾರ್ಷಿಕ ಮಹೋತ್ಸವಕ್ಕೆ ದುಡಿದಿದ್ದಾರೆ. ಅವರಿಗೆ ನಮ್ಮ ಊರಿನ ಯಜಮಾನಗಳ ಪರವಾಗಿ ನಾನು ವಂದನೆಗಳನ್ನ, ನಮಸ್ಕಾರ ಅಂತ ಹೇಳ್ತೀನಿ. ಸರಿ ಸರ್, ಇವತ್ತು ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು? 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಇನ್ನೂ ಹೆಚ್ಚಿಗೆ ಬಂದ್ರು ಒಂದು ಗಂಟೆ ಮಾಡಿದ್ದೀವಿ, 5 ಗಂಟೆವರೆಗೂ. ಆಲ್ರೆಡಿ 5 ಗಂಟೆ ಆಯಿತು. ಬಂದವರಿಗೆ ಎಲ್ಲರೂ ಪ್ರಸಾದಕ್ಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಯಾರು ಭೇದ ಭಾವ ಇದ್ದೇನೆ ಎಲ್ಲರೂ ಬಂದು ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಯಾರನ್ನ ಜನಪ್ರತಿನಿಧಿಗಳು ಬರ್ತೀನಿ ಅಂತ ಹೇಳಿದ್ರಾ? ಜನಪ್ರತಿನಿಧಿಗಳು ಬರಬೇಕಿತ್ತು. ಮಳೆ ವ್ಯವಸ್ಥೆ, ಮಳೆ ಯಾರಿಗೆ ಆಹ್ವಾನ ಕೊಟ್ಟಿದ್ರಿ? ನಾವು ನಮ್ಮ MP ಅವರು ಸುನೀಲ್ ಬೋಸ್ ಅವ್ರಿಗೆ ಆಹ್ವಾನ ಕೊಟ್ಟಿದ್ವಿ. ಯತೀಂದ್ರ ಸಾಹೇಬ್ರಿಗೆ ಆಹ್ವಾನ ಕೊಟ್ಟಿದ್ವಿ. ನಮ್ಮ ದೊಡ್ಡವರು ಮಾದೇವಪ್ಪನವರು ಆಹ್ವಾನ ಕೊಟ್ಟಿದ್ವಿ. ಆದರೆ ಅಸೆಂಬ್ಲಿ ಇರೋದ್ರಿಂದ ಅವರು ಬರೋದಕ್ಕಾಗಲಿಲ್ಲ. ಈ ಮಳೆ ನಿಮಿತ್ತದಿಂದ ಅವರು ಬರೋದಕ್ಕಾಗಲಿಲ್ಲ. ಸರ್, ಹಾಗೇನೆ ಇವತ್ತು ಕುರುಬನ ಕಂದಾಯ ಅಂತಂದರೆ ನರಸೀಪುರ ತಾಲೂಕಲ್ಲಿ ಅತಿ ಹೆಚ್ಚು ದೇವ ಆರಾಧನೆ ಮಾಡುವಂಥ ಜನ ಇದ್ದೀರಾ. ಅದರಲ್ಲಿ ಕುರುಬ ಜನಾಂಗದ ಮುಖ್ಯಸ್ಥರುಗಳು ತಾವೆಲ್ಲ ಈ ಒಂದು ಮಾಹಿತಿ ಕೊಡ್ತಾರೆ ಅಂಥದ್ದು. ಅದರ ವಿಶೇಷತೆ ಏನು ಹೇಳ್ತೀರಾ ಸರ್? ಅದ್ರ ವಿಶೇಷತೆ ಅಂದರೆ ಕುರುಬನಕಟ್ಟೆ ಕಂದಾಯ ಅಂದರೆ ಬಹಳ ಭಕ್ತಿಪೂರ್ಣವಾದ ಒಂದು ಇದು. ಆಮೇಲೆ ಆ ಕಂದಾಯ ಊರಿಗೆ ಬಂದರೆ ಯಾವ ಒಂದು ಊರಲ್ಲಿ ಪೂಜೆ ಮಾಡ್ತೀವಿ ಆ ಊರಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಆವಾಗಿಂದ ಇದೆ ಸರ್. ಹಾಗೇನೆ ಆಮೇಲೆ ಭಾಳ ಶಕ್ತಿ ದೇವತೆ, ದೃಷ್ಟಿ ದೇವತೆ ಇರೋದ್ರಿಂದ ಆ ಒಂದು ಪೂಜೆ ಮಾಡಿಸಿದ್ರೆ ಒಂದು ಮಳೆ ಬೆಳೆ, ಆರೋಗ್ಯ ದೃಷ್ಟಿ ಎಲ್ಲದಕ್ಕೂ ಒಳ್ಳೆಯದು, ಶ್ರೇಯಸ್ಸು ಸರ್. ಹಾಗೇನೆ ಇವತ್ತು ಈ ಇದೆಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮಾಡ್ತಿರೋಂಥದ್ದು ಯುವಕ ಮಿತ್ರರು, ಅಂದರೆ ಹುಡುಗರು ಸಪೋರ್ಟ್ ತುಂಬ ಬೇಕಾಗಿದೆ. ಅವ್ರದ್ದು ಅತಿ ಹೆಚ್ಚು ಜವಾಬ್ದಾರಿ ಇದೆ. ಅತಿ ಹೆಚ್ಚು ಯುವಕರೇ, ಕನಕ ಸೇವಾ ಸಮಿತಿಯವರು, ನಮ್ಮ ಸಂಗೊಳ್ಳಿ ಎಲ್ಲ ಸ್ನೇಹಿತರುಗಳು, ಗ್ರಾಮಸ್ಥರುಗಳು, ಎಲ್ಲ ವರ್ಗದವ್ರು ಎಲ್ಲರೂ ಸೇರಿ ಎಲ್ಲ ಸಹಾಯ ಮಾಡಿ ನೀವೇ ನೋಡ್ತಾ ಇದ್ದೀರಿ. ಹುಡುಗರು ಎಲ್ಲಕ್ಕಿಂತ ಭಾಳ ಈ ಒಂದು ವಿಚಾರಕ್ಕೆ ಎಲ್ಲ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿ ಅವ್ರು ಭಾಳ ಖುಷಿಯಾಗಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಕೂಡ ಬಂದಿದ್ದಾರೆ. ನಾನು ನೋಡಿದೆ, ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಹಾಗಾಗಿ ಪ್ರತಿ ವರ್ಷ ಆಚರಣೆ ಮಾಡುವಂಥ ಒಂದು ದೊಡ್ಡ ಹಬ್ಬ. ಎರಡೇ ವಾರ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ.